ಕಡೆ ನಾವು ಕನ್ನಡದ ಕಾನ್ಸರ್ಟ್ಸನ್ನು ಮಾಡ್ತಾ ಇದ್ದೀವಿ. ಇದು ನಮ್ಮ ಬಗ್ಗೆ ಒಂದು ಸಣ್ಣ ಪರಿಚಯ. ಈ 5 ಬರೋ ಶನಿವಾರ ರವೀಂದ್ರೇಶವಾದ ಸುಗಮ ಸಂಗೀತ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ಕೊಂಡಿದ್ದೀವಿ. ಇದರ ಸ್ಪೆಷಾಲಿಟಿ ಏನಪ್ಪ ಅಂದರೆ 22-23 ವಾದ್ಯಗಳ ಒಂದು ಸಮೂಹದೊಂದಿಗೆ ನಾವು ಒಂದು ಗ್ರ್ಯಾಂಡ್ ಕಾನ್ಸರ್ಟನ್ನು ಮಾಡ್ತಾ ಇದ್ದೀವಿ. ವೈಲಿನ್ಗಳನ್ನು ನೋಡಬಹುದು. ಇನ್ಫ್ಯಾಕ್ಟ್ ಈ ವೈಲಿನ್ಸ್ನೆಲ್ಲ ನೋಡ್ತೀವಿ. ಇಷ್ಟೊಂದು ದೊಡ್ಡ ಆನ್ಸೆಂಬಲ್ ಜೊತೆಗೆ ಕಾರ್ಯಕ್ರಮವನ್ನು ಸುಗಮ ಸಂಗೀತದಲ್ಲಿ ಬಹಳ ವರ್ಷಗಳಾಗಿತ್ತು. ನಮ್ಮ ಡಾಕ್ಟರ್ ಸಿ ಯಶವಂತ್ ಸರ್ ಇದ್ದಾಗ ಇಂಥ ಕಾನ್ಸರ್ಟ್ಸ್ ಆಗಿತ್ತು. ಅದಾದ ನಂತರ ನಮ್ಮದೇ ಆದ ಒಂದು ಸುಗಮ ಸಂಗೀತ ಪರಿಷತ್ ಆಗಿರ್ಬೋದು ಅಥವಾ ಬೇರೆ ಸಂಸ್ಥೆಗಳಿಂದ ಅನೇಕ ಗಾಯಕರನ್ನೆಲ್ಲ ಒಟ್ಟುಗೂಡಿಸಿ ಹಾಡಿರುವಂತಹ ಅನೇಕ ಕಾರ್ಯಕ್ರಮಗಳಾಗಿವೆ. ಹಾಗೆ ಸಂಸ್ಕೃತಿ ಇಲಾಖೆ, ನಾಡು ನುಡಿ ಅಭಿಯಾನ, ಈ ಥರ ಎಷ್ಟೋ ಕಾರ್ಯಕ್ರಮಗಳಿವೆ. ಆದರೆ ಇದರ ಒಂದು ವೈಲಿನ್ಸ್ ಮತ್ತು ಗ್ರ್ಯಾಂಡ್ ಕಾನ್ಸರ್ಟ್ ಆನ್ಸೆಂಬಲ್ ಕನ್ನಡವೇ ಸತ್ಯ 2005 ಮತ್ತು ಅದಾದ ನಂತರ ಮುಂಬೈ ಒಂದು ಅದೇ ಒಂದು ಥಾಟ್ ಪ್ರಾಸೆಸ್ ಒಂದಿಗೆ, ಪರಿಕಲ್ಪನೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ. ನಾನು ಮತ್ತು ಪ್ರದೀಪ್ ಮಾಡ್ತಾ ಇದ್ದೀವಿ. ನಮ್ಮ ಜೊತೆಗೆ ಸುಪ್ರಸಿದ್ಧ ಗಾಯಕಿಯವರು MD ಪಲ್ಲವಿ ಅವರು ನಮ್ಮ ಜೊತೆಗೆ ಹಾಡ್ತಿದ್ದಾರೆ. ಅದರ ಜೊತೆಗೆ ವರುಣ್ ಪ್ರದೀಪ್ ಅಂತ ಅವರು ಕೂಡ ಹಾಡ್ತಿದ್ದಾರೆ. ಪ್ಲೇಯರ್ ಮತ್ತು ಸಂಗೀತ ನಿರ್ದೇಶಕರು. ಹಾಗೆ ನಗರ ಕೃಷ್ಣ ಉಡುಪ ಅವರು, ನೀವು ಎಲ್ಲ ಕಾರ್ಯಕ್ರಮಗಳನ್ನು ನೋಡಿರ್ತೀರಿ. ಕೀಬೋರ್ಡ್ ಸಾಥಿಯಲ್ಲಿ ಮತ್ತು ಸಂಗೀತ ನಿರ್ದೇಶಕರು. ಅವರು ಸುಮಾರು 30 ವರ್ಷಗಳಿಗೆ ಅಧಿಕವಾಗಿ ಕಾರ್ಯಕ್ರಮಗಳನ್ನು ನೀಡ್ತಾ ಬಂದಿದ್ದಾರೆ. ಎಷ್ಟೋ ಸೀರೀಸ್ ನಮಗೆ ಉಳಿಸಿದ್ದಾರೆ ಮತ್ತು ಅವ್ರದ್ದೇ ಆದ ಒಂದು ಆಲ್ಬಮ್ಸನ್ನು ರೆಕಾರ್ಡ್ ಮಾಡಿದ್ದಾರೆ. ಸೊ ಅವರು ನಮಗೆ ಈ ಒಂದು ವಾದ್ಯ ಪರಿಕರಗಳ ಒಂದು ಕ್ಯಾಪ್ಟನ್ಸಿ ಅಂತ ಹೇಳ್ಬೋದು. ಈ ನಿಮಗೆಲ್ಲರಿಗೂ ಚಿರಪರಿಚಿತರೆ ಅವರು, ಅವರ ಪರಿಚಯ ಏನು ಬೇಕಿಲ್ಲ. ರಾಘವೇಂದ್ರ ಕಾಂಚನ್ ಅವರು ಇದರ ಒಂದು ನಿರೂಪಣೆಯ ಸಾರಥ್ಯವನ್ನು ವಹಿಸ್ತಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಆತ್ಮೀಯವಾಗಿ ಸ್ವಾಗತ ಕೊಡಲಿಕ್ಕೆ ಬಂದಿದ್ದೀವಿ. ದಯವಿಟ್ಟು ಎಲ್ಲರೂ ಬನ್ನಿ. ನಮ್ಮ ಕಾರ್ಯಕ್ರಮದ ಬಗ್ಗೆ ನಾಳೆ ನಾಡಿದ್ದು ನಿಮ್ಮ ಪತ್ರಿಕೆಗಳಲ್ಲಿ, ವಾಹಿನಿಗಳಲ್ಲಿ ಒಂದು ಪ್ರಚಾರವನ್ನು ನೀಡಿ. ಮತ್ತು ಅವತ್ತಿನ ದಿನ ದಯವಿಟ್ಟು ಎಲ್ಲರೂ ಬನ್ನಿ, ಕಾನ್ಸರ್ಟಲ್ಲಿ ಭಾಗವಹಿಸಿ. ಹಾಗೆ ನಾವು ಪ್ರೆಸ್ಗೆ ಅಂತ ಒಂದು ಸೈಡಲ್ಲಿ ಒಂದು ಫ್ರಂಟಲ್ಲೇ ನಾವು ರಿಸರ್ವೇಷನ್ ಮಾಡಿರ್ತೀವಿ ಪ್ರೆಸ್ ಅಂತ. ದಯವಿಟ್ಟು ಬನ್ನಿ. ನೀವು ನಿಮ್ಮ ಮಿಕ್ಕಿದ್ದ ಮಾತಿನ ಸ್ನೇಹಿತರಿಗೂ ತಿಳಿಸಿ. ಎಲ್ಲರೂ ಬನ್ನಿ, ನಮ್ಮ ಜೊತೆಗೆ ಭಾಗವಹಿಸಿ ಒಂದು ಎನ್ಕರೇಜ್ಮೆಂಟ್ ಕೊಡಬೇಕಾಗಿ ಸರ್. ಜೋಗಿ ಸರ್ ಅಂತ ಕರೆದಿದ್ದೀವಿ. ಹಾಗೆ ಸಿಹಿ ಕಹಿ ಚಂದ್ರು, PV ರಾಜಾರಾಮ್, ಲಹರಿ ವೇಲು ಸರ್, ಇವೆಲ್ಲರೂ ನಮ್ಮ ಜೊತೆಗೆ ಅನೇಕ ಮನೋಹರ್ ಸರ್, ಇವರೆಲ್ಲರೂ ಇನ್ವೈಟ್ ಮಾಡಿದ್ದೀವಿ. ಎಲ್ಲರೂ ಬರ್ತಾರೆ. ಇದರಲ್ಲಿ ಇನ್ನೊಂದು ಏನಪ್ಪ ಅಂದರೆ ಯಾವುದೇ ರೀತಿಯಾದ ಸಭಾ ಕಾರ್ಯಕ್ರಮ ಅಂತ ಏನೂ ಇರೋದಿಲ್ಲ. ಇದು ರಾಘವೇಂದ್ರ ಕಾಂಚನ್ ಅವರ ಒಂದು ನಿರೂಪಣೆಯಿಂದ ಶುರುವಾಗಿ ಹಾಗೆ ನಮ್ಮ ಗಾಯನ ಬಗ್ಗೆ ಸಂಪನ್ನಗೊಳ್ಳುತ್ತೆ. ಮಧ್ಯದಲ್ಲಿ ಕೆಲವು ಹತ್ರ ಮಾತಾಡಿಸ್ಬೇಕು ಅಂತ ಒಂದು ಐಡಿಯಾ ಇದೆ. ಆದರೆ ಇದರಲ್ಲಿ ಯಾವ ಸಭಾ ಕಾರ್ಯಕ್ರಮ ಅಂತ ಇರೋದಿಲ್ಲ. ಇದು ಪ್ಯೂರ್ಲಿ ಒಂದು ಕಾನ್ಸೆಪ್ಟ್ನಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೀವಿ. ಸರ್ವರಿಗೂ ಸ್ವಾಗತ. ಏನಿಲ್ಲ ಹೇಳಾಗಿದೆ. ಸೊ ಬಹಳ ವರ್ಷಗಳಾದ್ಮೇಲೆ ಒಂದು ದೊಡ್ಡ ಮಟ್ಟದಲ್ಲಿ ಕಾನ್ಸರ್ಟ್ ಆಗ್ತಾ ಇದೆ. ಅದಕ್ಕೆ ನಿಮ್ಮ ಸಹಕಾರ ಬಹಳ ಮುಖ್ಯ. ದಯವಿಟ್ಟು ಜಾಸ್ತಿ ಪ್ರೋತ್ಸಾಹಿಸಿ. ನಿಮ್ಮ ಕಡೆಯಿಂದ ನಮಗೆ ಪ್ರೋತ್ಸಾಹ ಬಹಳ ಅಗತ್ಯ. ಹಂಗೆ ಮಾಡಿದ್ರೆ ನಾವು ಈ ಥರ ಜಾಸ್ತಿ ಮಾಡ್ಕೊಂಡು ಹೋಗ್ಬೋದು. ಭಾವಗೀತೆ ಕ್ಷೇತ್ರನ ಇನ್ನೂ ಪ್ರಜ್ವಲಿಸ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬರುವಂಥ ಹಣನ ಸಂಗ್ರಹಿಸಿ ಈಗ ಅದೊಂದು ದೊಡ್ಡ ಕಾರ್ಯಕ್ರಮ ಮಾಡಿ ಅದರಿಂದ ಕಲೆಕ್ಟ್ ಆಗಿರೋ ದುಡ್ಡನ್ನೆಲ್ಲ ಸಂಗೀತಕ್ಕೆ ನಾವು ಉಪಯೋಗಿಸ್ತೀವಿ. ಬೇರೆ ಅಂತ ಒಬ್ಬರು ಪಾರ್ಟ್ನರ್ ಇದ್ದಾರೆ, ಮೀಡಿಯಾ ಪಾರ್ಟ್ನರ್. ಅದು ಬಿಟ್ಟರೆ ನಮ್ಮದೇ ಟ್ರಸ್ಟ್.